ಹೇಗೋ ನನ್ನ ಮಗಳು ಬದುಕು ಬಂದಿದ್ದಾಳೆ. ಇಷ್ಟು ದಿನ ಮನೇಲಿ ರೆಸ್ಟ್ ತಗೋತಾ ಇದ್ಲು, ಇವತ್ತಿಂದ ಸ್ಕೂಲಿಗೆ ಬರ್ತಿದ್ದಾಳೆ. ಆದರೆ ಅವಳಿಗೆ ಮುಂಚೆದು ಯಾವುದು ಕರೆಕ್ಟಾಗಿ ನೆನಪಿಲ್ಲ. ಯಾಕೆ, ಏನಾಯ್ತು? ಮೆಮೊರಿ ಲಾಸ್? ನೋ ಹಾಗಲ್ಲ ಟೀಚರ್, ಆಕ್ಸಿಡೆಂಟ್ ಆದ ಶಾಕಲ್ಲಿ ಸ್ವಲ್ಪ ಮರ್ತಿದ್ದಾಳಷ್ಟೇ. ನಿಧಾನಕ್ಕೆ ರಿಕವರ್ ಆಗ್ತಾಳೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಅಲ್ಲಿವರೆಗೂ ನೀವೇ ಗೈಡ್ ಮಾಡಬೇಕು. ಅವಳು ಮರ್ತಿದ್ದನ್ನೆಲ್ಲ ನೀವೇ ನೆನಪು ಮಾಡಬೇಕು ಟೀಚರ್. ಅಕಸ್ಮಾತ್ ಅವಳು ಕರೆಕ್ಟಾಗಿ ಓದದೆ ಹೋದ್ರೆ ಅಥವಾ ಬರೀದೆ ಹೋದ್ರೆ ಬೈಯಕ್ಕೆ ಹೋಗ್ಬೇಡಿ. ಅದೇನೇ ಇದ್ರು ನನಗೆ ಕಾಲ್ ಮಾಡಿ. ಸಿಹಿ ಸತ್ತಿಲ್ಲ, ಬದುಕಿದಾಳೆ ಅನ್ನೋದೇ ಒಂದು ಮಿರಾಕಲ್ ಅಲ್ವಾ ಸರ್? ಅವಳು ಮತ್ತೆ ಸ್ಕೂಲಿಗೆ ಬರ್ತಾ ಇರೋದು ನಮ್ಗೆಲ್ಲ ತುಂಬಾ ಖುಷಿ ವಿಚಾರನೇ. ಬಟ್ ಎಕ್ಸಾಮಿನೇಷನ್ ಟೈಮ್ನಲ್ಲಿ ಅವಳು ಸಿಲೆಬಸ್ನ ಯಾವ ರೀತಿ ಕಂಪ್ಲೀಟ್ ಮಾಡ್ಕೊಳ್ತಾಳೆ ಅನ್ನೋದೇ ಗೊತ್ತಾಗ್ತಿಲ್ಲ. ಡೋಂಟ್ ವರಿ ಟೀಚರ್, ಐ ಟೇಕ್ ಕೇರ್ ಆಫ್ ಹರ್. ಸಿಹಿ ಇಸ್ ಇಂಟೆಲಿಜೆಂಟ್ ಗರ್ಲ್. ಅವಳು ಬಹಳ ಬೇಗ ಎಲ್ಲವನ್ನು ಕ್ಯಾಚ್ ಮಾಡ್ತಾಳೆ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ಥ್ಯಾಂಕ್ ಯು ಸೋ ಮಚ್ ಟೀಚರ್. ಅಕಸ್ಮಾತ್ ಅವಳು ಮತ್ತೆ ಏನಾದ್ರು ಮಾತಾಡಿದ್ರೆ ಅವಳನ್ನ ಬೈಯೋದಕ್ಕೆ ಹೋಗ್ಬೇಡಿ. ಅರ್ಥ ಮಾಡಿಸಿದ್ರೆ ಅವಳು ಅರ್ಥ ಮಾಡ್ಕೋತಾಳೆ. ಡೋಂಟ್ ವರಿ ಸರ್, ಐ ವಿಲ್ ಟೇಕ್ ಕೇರ್ ಆಫ್ ಹರ್. ಥ್ಯಾಂಕ್ ಯು ಟೀಚರ್. ಇದೇ ನಿನ್ ಕ್ಲಾಸು, ಒಳಗೋಗು. ನಾನು ಕ್ಲಾಸ್ಗೆ ಹೋಗ್ತೀನಿ, ಲಂಚ್ ಅವರ್ ಅಲ್ಲಿ ಸಿಗ್ತೀನಿ, ಆಯ್ತಾ? ಬಾಯ್. ಎಷ್ಟು ಚಂದಾಗೈತೆ ಈ ಸ್ಕೂಲು. ಇಲ್ಲಂತಾನೆ ತುಂಬಾ ಜನ ಮಕ್ಕಳಿದ್ದಾರೆ. ಹೌದು, ಯಾಕೆ ಎಲ್ರು ನನ್ನ ಹಿಂಗ್ ನೋಡ್ತಾ ಇದ್ದಾರೆ? ಕನ್ಸಿಹಿ, ಏನ್ ನೋಡ್ತಾ ಇದೀಯ? ಕುತ್ಕೋ ಬಾ. This is not your place. ಸುಬಿ, ಅಲ್ಯಾಕ್ ಕೂತಿದ್ಯಾ? ನಿನ್ ಜಾಗ ಮುಂದೆ ಇದೆ, ಮುಂದನ್ ಕೂತ್ಕೋ. ಸುಬಿ, ಏನ್ ಮಾಡ್ತಾ ಇದ್ಯಾ? ಸುಬಿ, ಬೇಗ ಕೆಳಗಡೆ ಹೇಳಿ. ಹಿಂಗ ಆಡ್ಬಾರ್ದು, ನೀಟಾಗಿ ಕುತ್ಕೋಬೇಕು ಅಂತ ಇವಳಿಗೆ ಯಾರು ಹೇಳ್ತಾರೆ? ಯಾಕೋ ಸುಬ್ಬಿನ ಬಿಟ್ಟು ಹೋಗೋಕೆ ಮನ್ಸಾಗ್ತಾ ಇಲ್ಲ. ಅವಳಿಗೆ ಸ್ಕೂಲಲ್ಲಿ ಕಷ್ಟ ಆಗ್ತಿದೆಯೇನೋ ಅಂತ ಅನಿಸ್ತಿದೆ. ಯಾವುದಕ್ಕೂ ಒಂದ್ಸಲ ಅವಳು ಕ್ಲಾಸಲ್ಲಿ ಆರಾಮಾಗಿ ಕೂತಿದ್ದಾಳ ಅಂತ ನೋಡ್ಕೊಂಡು ಹೊರಟ್ಬಿಡ್ತೀನಿ. ಕಂಗ್ರಾಟ್ಸ್ ಮಗ, ಅಂತೂ ಇಂತೂ ನಮ್ ಕನ್ಸು ನನ್ಸಾಯ್ತು. ಒಂದ್ ನಿಮಿಷ, ನೀವೆಲ್ಲರೂ ಯಾಕೆ ಕಂಗ್ರಾಟ್ಸ್ ಹೇಳ್ತಾ ಇದೀರ ಅಂತ ಫಸ್ಟ್ ಹೇಳಿ. ಇದೇನೋ ನಿಂಗೆ ವಿಷಯನೇ ಗೊತ್ತಿಲ್ವಾ? ನೀನ್ ಯಾವ ಪ್ರಾಜೆಕ್ಟ್ಗೋಸ್ಕರ ಹಗಲು ರಾತ್ರಿ ಕನ್ಸ್ ಕಾಣ್ತಿದ್ಯೋ ಆ ಪ್ರಾಜೆಕ್ಟು ನಮ್ದಾಗಿದೆ. ಸೀರಿಯಸ್? ಇದೆಲ್ಲ ಆಗಿದ್ದು ನಿನ್ನ ಶ್ರಮದಿಂದ ಅಪ್ಪು. ನೀನ್ ಇಮೇಲ್ ಚೆಕ್ ಮಾಡಿಲ್ವಾ? ಚೆಕ್ ಮಾಡು. Oh my God, can't believe this ಮಗ. ಹೌದು ಮಗ.
ಸಚ್ ಎ ಗ್ರೇಟ್ ನ್ಯೂಸ್ ಚಿಕ್ಕಿ. ಐ ಆಮ್ ಸೋ ಪ್ರೌಡ್ ಆಫ್ ಯು ಅಪ್ಪು. ಯು ಡಿಸರ್ವ್ ದಿಸ್. ಈ ಕಂಪನಿಗೋಸ್ಕರ ನೀನು ಎಷ್ಟು ಶ್ರಮ ಪಡ್ತಿದ್ಯಾ ಅಂತ ನಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತು. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್ ಚಿಕ್ಕಿ. ಆಕ್ಚುಲಿ ನಮ್ಮ ಕಂಪನಿಗೆ ಈ ಪ್ರಾಜೆಕ್ಟ್ ಸಿಗ್ಬೇಕಂದ್ರೆ ನಮ್ಮ ಅಶೋಕಂಗೆ ಥ್ಯಾಂಕ್ಸ್ ಹೇಳ್ಬೇಕು. ನನ್ಗಿಂತ ಡಬಲ್ ಎಫರ್ಟ್ಸ್ ಅವಂದು. ಆಕ್ಚುಲಿ ನಾನು ಅವನಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಮಗ ಥ್ಯಾಂಕ್ ಯು ಸೋ ಮಚ್. ಮಾನ್ ಮಗ. ನಮ್ಮಿಬ್ಬರು ಎಫರ್ಟ್ ಕಣೋ. ಕಂಗ್ರಾಟ್ಸ್ ಅಶೋಕ್. ಥ್ಯಾಂಕ್ಸ್ ಚಿಕ್ಕಿ. ಫಸ್ಟ್ ಈ ವಿಷಯನ ತಾತಂಗೆ ಹೇಳ್ಬಿಡ್ಬೇಕು. ತಾತಂಗ್ ಆಲ್ರೆಡಿ ವಿಷಯ ಗೊತ್ತು. ಭಾರ್ಗವಿ ಅತ್ತೆ ಹೇಳಿದ್ದಾರೆ. ನಿಮಗೋಸ್ಕರ ಇಷ್ಟೊತ್ತು ಕಾಯ್ತಾ ಇದ್ರು. ಮಂತ್ಲಿ ಚೆಕಪ್ ಇತ್ತಲ್ಲ, ಅದಕ್ಕೆ ಡಾಕ್ಟರ್ ಹತ್ರ ಹೋದ್ರು. ಓ ಹೌದಾ? ತಾತ ಬಂದ್ಮೇಲೆ ಮಾತಾಡ್ತೀನಿ. ಅಪ್ಪು, ಈ ವಿಷಯವಾಗಿ ನಾಳೆ ಒಂದು ಪಾರ್ಟಿ ಅರೇಂಜ್ ಮಾಡ್ತಾ ಇದ್ದೀನಿ. ಎಲ್ರನ್ನೂ ಕರೆಯೋಣ. ವಿ ಹ್ಯಾವ್ ಟು ಸೆಲೆಬ್ರೇಟ್ ದಿಸ್. ಚಿಕ್ಕಿ ಕಮಾನ್, ಇಷ್ಟಿಗೆಲ್ಲ ಪಾರ್ಟಿನ? ಇದೇನೋ ಹೀಗಂತಿದ್ಯಾ? ಇದೇನ್ ಚಿಕ್ಕ ವಿಷಯನಾ? ಎಷ್ಟು ದೊಡ್ಡ ಅಚೀವ್ಮೆಂಟು. ಪಾರ್ಟಿ ಮಾಡಲೇಬೇಕು. ಮನೆಯಲ್ಲಿ ಪಾರ್ಟಿ ಆಗಿ ತುಂಬಾ ದಿನ ಆಯ್ತು. ಪಾರ್ಟಿ ಮಾಡಲೇಬೇಕು. ಓಕೆ ಚಿಕ್ಕಿ, ನೀವು ಹೇಗೆ ಹೇಳ್ತೀರೋ ಹಾಗೆ ಆಗಲಿ. ಶ್ರೀರಾಮ್ ದೇಸಾಯಿ, ನೀವೆಲ್ಲ ಸೇರ್ಕೊಂಡು ಆಡ್ತಿರೋ ಕಣ್ಣ ಮುಚ್ಚಾಲೆ ಆಟಕ್ಕೆ ಇತಿಶ್ರೀ ಹಾಡೋದಕ್ಕೆ ನನಗಿಷ್ಟು ಸಾಕು.